ಸರ್ಕಾರವೇ ನಮಗೆ ಕೊಟ್ಟಿರ್ತಕ್ಕಂಥ ಮಿಷಿನ್ ಉಪಯೋಗ ಪಡಿಸ್ತಾ ಇಲ್ಲ ಅಂದರೆ ಇಲ್ಲಿ ಆಡಳಿತ ವೈಫಲ್ಯ. ಹಾಗೆ ಇಲ್ಲಿನ ಕ್ಷೇತ್ರದ MLA ಅವರಾಗಿರ್ಬೋದು, DHO ಆಗಿರ್ಬೋದು, ಇದನ್ನೆಲ್ಲ ಗಮನ ತಗೊಂಡು ಆದಷ್ಟು ಬೇಗ ಇದು ಉಪಯೋಗಕ್ಕೆ ತಂದರೆ ಬೇಲೂರಿನ ಜನತೆಗೆ ಉಪಯೋಗ ಆಗುತ್ತೆ ಅನ್ನೋದನ್ನ KRS ಪಾರ್ಟಿ ಪದೇ ಪದೇ ಈಗ ಏನು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಬಂದಾಗ ಅವರು ಈ ವಿಚಾರಗಳನ್ನ ತಿಳಿಸಿದಾಗ ಸ್ಕ್ಯಾನಿಂಗ್ ಮಿಷಿನ್ ತೆಗಿಯೋಕ್ಕೆ ಅಂತ ಹೋದಾಗ ಆ ಜಾಗದಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇರಲ್ಲ. ಹಾಗಾಗಿ ಅದನ್ನ ಈ ವಿಚಾರ ಹೊರಗಡೆ ಬರಲಿಕ್ಕೆ ಮೂಲ ಕಾರಣ ಇದೇನೆ. ನಾವು KRS ಪಾರ್ಟಿಯವರು ಪದೇ ಪದೇ DHO ಆಗಿರ್ಬೋದು, ಪ್ರತಿಯೊಬ್ಬರಿಗೂ DHO ಆಗಿರ್ಬೋದು ಮನವಿ ಮಾಡ್ತಾ ಇರೋದ್ರಿಂದ. ಹಾಗೆ ಅದನ್ನ ನೋಡಕ್ ಹೋದಾಗ ಸ್ಕ್ಯಾನಿಂಗ್ ಮಿಷಿನ್ ಆ ಜಾಗದಲ್ಲಿ ಇರೋದಿಲ್ಲ. ಕಾರಣ ಅಲ್ಲಿಯ ಒಬ್ಬ ಪ್ರದೀಪ್ ಅನ್ನೋ ಒಬ್ಬ ಏನು ಡಿಲೂಟ್ ನೌಕರರು ಅವರು ಅಲ್ಲಿ ಇಡ್ಲಿಕ್ಕೆ ಜಾಗದ ವ್ಯವಸ್ಥೆ ಸರಿ ಇರೋದಿಲ್ಲ, ಅಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ತಗೊಂಡು ಹೋಗಿದ್ದೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಕೊಡ್ತಾರೆ ಅವರು. ಅದು ನಮಗೆ ಸಮಂಜಸವಾದ ಸುದ್ದಿ ಅಲ್ಲ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ಪೂರಕವಾಗಿ ಒಬ್ರು ಪ್ರೈವೇಟ್ ಆಂಬುಲೆನ್ಸ್ ಅವರು ಕೂಡ, ಆಂಬುಲೆನ್ಸ್ ಡ್ರೈವರ್ ಕೂಡ ಅದನ್ನ ಎತ್ಕೊಂಡು ಒಂದು ಮಿಷಿನ್ನ ತಂದು ಹಾಸ್ಪಿಟಲ್ ಇಟ್ಟಿರ್ತಾರೆ. ಇದೆಲ್ಲ ನಡೀತಾ ಇದ್ರು ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು ಹೊರಗಡೆ ವಿಚಾರಣೆ ಹೋಗ್ದಂಗೆ ರೀತಿಯಲ್ಲಿ ಅವರವರೇ ಕೂತು ಮೀಟಿಂಗ್ ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಇದೆಲ್ಲ ತುಂಬಾ ಶೋಚನೀಯ, ಖಂಡನೀಯ ಪರಿಸ್ಥಿತಿ. ಯಾಕೆ ಅಂದರೆ ಇದು ಸಾರ್ವಜನಿಕರ ಸ್ವತ್ತು. ಈ ಸ್ವತ್ತನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಮೇಲೆ ಸರಿಯಾದ ಕಠಿಣ ಕ್ರಮ ಆಗಬೇಕಾಗಿತ್ತು. ನನ್ನ ಪ್ರಕಾರ ಸರಿಯಾದ ಕಠಿಣ ಕ್ರಮ ಆಗಿಲ್ಲ. ಯಾಕೆಂದರೆ ಇಬ್ರು ಬೇರೆ ಮೇಲೆ ಹೊರಗಡೆ ಬಂದಿದ್ದಾರೆ. ಹಾಗೆ ಇಲ್ಲಿವರೆಗೂ ಕೂಡ ಅವ್ರಿಗೇನು ಸರ್ಕಾರಿ ಕ್ವಾರ್ಟರ್ಸ್ನಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ನಾನು ಕೇಳ್ಪಟ್ಟಿದ್ದೀನಿ. ಅವ್ರನ್ನ ಸರ್ಕಾರಿ ಕ್ವಾರ್ಟರ್ಸಿಂದ ಆಚೆಗೂ ಹಾಕಿಲ್ಲ ಇಲ್ಲಿವರೆಗೂ. ಇದೆಲ್ಲ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಏನು ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಇದರಲ್ಲಿ ಅಂತ ಅನ್ಸುತ್ತೆ. ಹಾಗೆ ಬೇಲೂರಿನಲ್ಲಿ 108 ಆಂಬುಲೆನ್ಸ್ಗಳು ಟೋಟಲ್ಲು 108 ಒಂದು ಆಂಬುಲೆನ್ಸ್ ಇದೆ. ಅದು ಬಿಟ್ಟರೆ 4 ಆಂಬುಲೆನ್ಸ್ ಬೇರೆ ಆಂಬುಲೆನ್ಸ್ಗಳಿದೆ. ಈ ಎಲ್ಲ ಆಂಬುಲೆನ್ಸ್ಗಳು ಕೂಡ ರನ್ ಆಗಿ ಜನಗಳಿಗೆ ವ್ಯವಸ್ಥಿತ ರೂಪದಲ್ಲಿ ಜನಗಳಿಗೆ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ. ಈ ಪ್ರೈವೇಟ್ ಆಂಬುಲೆನ್ಸ್ಗಳು ನೋಡ್ಬೋದು, ಸರ್ಕಾರಿ ಆಸ್ಪತ್ರೆಯ ಹೊರಗಡೆನೆ ನಿಂತಿರ್ತವೆ ಪ್ರೈವೇಟ್ ಆಂಬುಲೆನ್ಸ್ಗಳು. ಇನ್ನೊಂದು ನಾನು ಕೇಳ್ಪಟ್ಟಿದ್ದೀನಿ, ಆ ಪ್ರೈವೇಟ್ ಆಂಬುಲೆನ್ಸ್ ಅವ್ರದ್ದು ದಬ್ಬಾಳಿಕೆ ಇದೆಯಂತೆ. ಅಲ್ಲಿ ಯಾರಾದ್ರೂ ಪೇಷಂಟ್ಸ್ನ ಹೊರಗಡೆಯಿಂದ ಕರ್ಕೊಂಡ್ಬಂದು ಹಾಸ್ಪಿಟಲ್ ಒಳಗೆ ಸೇರಿಸಿದ್ರೆ ಮತ್ತೆ ಅವ್ರು ನಾವೇ ಕರ್ಕೊಂಡು ಹೋಗ್ಬೇಕು ಹೊರಗಡೆಗೆ ಅಂತ ವಾದ ಮಾಡ್ತಾರಂತೆ. ಏಕೆ ನಾವು ಕರ್ಕೊಂಡ್ಬಂದು ಸೇರಿಸಿದ್ವಿ, ನಾವೇ ಕರ್ಕೊಂಡು ಹೋಗ್ಬೇಕಂತ. ಇದಕ್ಕೆಲ್ಲ ಆಡಳಿತ ವ್ಯವಸ್ಥೆ ವೈಫಲ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳು ಚೆನ್ನಾಗಿ ನಿಭಾಯಿಸಿದ್ರೆ ಪ್ರೈವೇಟ್ ಆಂಬುಲೆನ್ಸ್ ಅವರು ಒಳಗಡೆ ಬರ್ತಾ ಇರಲಿಲ್ಲ. ಇಷ್ಟೆಲ್ಲ ಬೇಲೂರಿನಲ್ಲಿ ನಡೀತಾ ಇದೆ.